ನಾನು ತಮಗೆ ನಿಮ್ಮ ಏನು ಹೋರಾಟ ಇದೆ, ನಿಮ್ಮ ಸಮಸ್ಯೆ ಏನಿದೆ, ಅದೆಲ್ಲ ಕೂಡ ಈ ಸಮಾಜದ ಜೊತೆ ಒಳನಾಟದಲ್ಲಿ ನಾನು ನೋಡಿದ್ದೇನೆ. ಇಡೀ ನನ್ನ ತಾಲೂಕಲ್ಲಿ ನಾನು ಗಮನಿಸಿದ್ದೇನೆ, ನಮ್ಮ ಜಿಲ್ಲೆಯಲ್ಲಿ ಗಮನಿಸಿದ್ದೇನೆ. 100ಕ್ಕೆ 99% ಜನ ನಮ್ಮ ಪರವಾಗಿ ಯಾವಾಗಲೂ ಕೂಡ ಬೆಂಬಲವಾಗಿ ನಿಂತು ನಮಗೆ ಆಶೀರ್ವಾದವನ್ನ ಮಾಡಿಕೊಂಡು ಬಂದಿದ್ದೀರಿ. ನಿಮ್ಮೆಲ್ಲರ ಪರವಾಗಿ ಈಗಾಗಲೇ ನೀವು ತುಮಕೂರಲ್ಲಿ ಒಂದು ದೊಡ್ಡ ಸಮಾರಂಭ ಕೂಡ ಮಾಡಿದ್ರಿ. ನಾನು ಅದಕ್ಕೆ ಬಂದಿದ್ದೆ, ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು. ಏನಾರು ಮಾಡಿ ವಿಧಾನಸಭೆಯಲ್ಲಿ ಒಂದು ಸೀಟ್ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಕೂಡ ನಮಗೆ ಆಲೋಚನೆ ಇತ್ತು. ಆದರೆ ಕೆಲವು ಕಾರಣಾಂತರದಿಂದ ನಮ್ಮ ಸರ್ವೆ ರಿಪೋರ್ಟ್ ಮೇಲೆ ಕೆಲವು ತೀರ್ಮಾನವನ್ನು ನಾವು ತೆಗೆದುಕೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಆದರೆ ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ಈಗ ರವಿಕುಮಾರ್ ಅವರು 17 ರಾಜ್ಯಗಳಲ್ಲಿ ನಿಮ್ಮನ್ನ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ ಅನ್ನೋದು ಒಂದು. ಅದರ ಪರವಾಗಿ ನಮಗೂ ಸೇರಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ನಾವು ಎಲ್ಲ ಮುಂದಿನ ದಿನಗಳಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡಿ ನಿಮ್ಮ ಬದುಕಿಗೆ ಯಾರು ನಿಮ್ಮ ಪ್ರತಿಯೊಬ್ಬ ಈ ಜನಾಂಗದ ಎಲ್ಲೋ ಬೆರಳಷ್ಟು ಮಾತ್ರ ಕೆಲವು ಅಧಿಕಾರಿಗಳಿದ್ದೀರಿ. ಈಗ ಒಂದು 15-20 ವರ್ಷದಿಂದ ಸ್ವಲ್ಪ ಇಂಜಿನಿಯರ್ಗಳು, ಡಾಕ್ಟರ್ಗಳು ಎಲ್ಲೋ ಒಂದು 2, 3 ಜನ, 4 ಜನ ಸೆಲೆಕ್ಷನ್ಗಳು ಆಗ್ತಾ ಇದ್ದಾರೆ. ಆದ್ರೂ ನಿಮ್ಮ ಹುಟ್ಟು ಕಸಬನ್ನ ನೀವು ಯಾರು ಬಿಟ್ಟಿಲ್ಲ. ಸೊ ಬೇಕಾದಷ್ಟೆಲ್ಲ ತನಿಖೆಗಳು, ಬೇಕಾದಷ್ಟೆಲ್ಲ ಎನ್ಕ್ವೈರಿಗಳು ಎಲ್ಲ ನಾವೇನು ನಿಮ್ಮ ಬಗ್ಗೆ ಪರಿಶೀಲನೆ ಮಾಡಬೇಕು ಅದೆಲ್ಲ ಆಗಿದೆ. ಸೊ ನಾನು ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ನಮ್ಮ ಸರ್ಕಾರ ಅದು ನಿಮ್ಮ ಸರ್ಕಾರ. ನೀವು ಏನು ಒಂದು ಬೇಡಿಕೆಯನ್ನ ಹೇಳ್ತಾ ಇದ್ದೀರಿ, ನಿಮ್ಗೆ ಸ್ಪಂದಿಸಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಡಾಕ್ಟರ್ ರವಿಕುಮಾರ್ ಅವರು ಯಾವಾಗಲೂ ನಾವು ಮುಖ್ಯಮಂತ್ರಿಗಳ ರಕ್ಷಣೆಗೆ ಅವರು ಯಾವಾಗಲೂ ಇದ್ದಾರೆ, ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ. ದೇವರು ವರನೂ ಕೊಡುದಿಲ್ಲ, ಶಾಪ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಕೊಟ್ಟಾಗ ನಾವೇನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಇವತ್ತು ನಾವು ನಿಮ್ಮ ಸಮುದಾಯಕ್ಕೆ, ಕಾಂಗ್ರೆಸ್ ಪಕ್ಷ ನಿಮ್ಮ ಅಭಿವೃದ್ಧಿಗೆ, ಶ್ರೇಯಸ್ಗೆ ಈ ಸರ್ಕಾರ ಯಾವಾಗಲೂ ಕೂಡ ಬದ್ಧವಾಗಿದೆ. ಒಳ್ಳೆ ಸಮುದಾಯ ಭವನ ಕಟ್ಟಿದ್ದೀರಿ. ನಾನು ಪಕ್ಷದ ಅಧ್ಯಕ್ಷನಾದ ಮೇಲೆ ಬಂದು ನಿಮ್ಮ ಗಾಂಧಿನಗರದಲ್ಲಿರೋ ಕಚೇರಿಗೂ, ನಂಜಪ್ಪನವ್ರ ಕಚೇರಿಗೂ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಹೋಗಿ ಭೇಟಿ ಕೊಟ್ಟು ನಿಮ್ಮ ಮನವಿಯನ್ನ ನೀವೆಲ್ಲ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅಂತೇಳಿ, ನಿಮ್ಮ ಸ್ವಾಮಿಗಳು ಕೂಡ ನನ್ನನ್ನು ಆಗಾಗ ಭೇಟಿ ಮಾಡಿ ಅವರ ಅನೇಕ ಬೇಡಿಕೆಗಳನ್ನ ಇಡ್ತಾ ಇರ್ತಾರೆ. ಸೊ ಒಳ್ಳೆ ನಮಗೂ ನಿಮಗೂ ಅಪಾರವಾದಂತಹ ಸಂಬಂಧ, ನಂಬಿಕೆ, ವಿಶ್ವಾಸ ಎಲ್ಲ ಕೂಡ ಇದೆ. ಇದನ್ನ ಉಳಿಸ್ಕೊಂಡು ಹೋಗ್ತೇವೆ. ನೀವು ಕೂಡ ನಮ್ಮ ಜೊತೆಲಿರಬೇಕು. ನೀವು ಯಾವುದು ಕೂಡ ಮಾನಸಿಕವಾಗಿ ನೀವು ಹಂಚಿಕೊಳ್ಳಬಾರದು, ಅಳಕಲೂಬಾರದು, ಕುಂದೂಬಾರದು, ಕುಸಿಲೂಬಾರದು. ನಿಮ್ಮ ಜೊತೆ ನಾವು ಯಾವಾಗಲೂ ಸಿದ್ದರಾಮಯ್ಯನವರ ಸರ್ಕಾರ, DK ಶಿವಕುಮಾರ್ ಇಬ್ರು ನಾವು ನಿಮ್ಮ ಬೆನ್ನ ಮೇಲಾಗಿ ನಿಂತ್ಕೊಂಡು ನಿಮ್ಗೆ ನಾವು ಶ್ರೇಯಸ್ಸನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ ರೀತಿ ನಾವು ಸಹಕಾರ ಕೊಡಬೇಕು ಅದಕ್ಕೆ ಬದ್ಧವಾಗಿದೆ ಅನ್ನೋ ಮಾತನ್ನ ಹೇಳಿ ನಿಮ್ಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.